ಪತ್ರಕರ್ತರು, ರಂಗಭೂಮಿ ಕಲಾವಿದರು ಹಾಗೂ ಸಮಾಜ ಸೇವಕರಾಗಿ ಹಲವಾರು ವರ್ಷಗಳಿಂದ ಹೊಸಕೋಟೆ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಒಂದು ರೀತಿಯಲ್ಲಿ ನಿಸ್ವಾರ್ಥವಾಗಿ ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಸಾಧನೆಗೆ ಇವತ್ತು ಗೌರವ ಡಾಕ್ಟರೇಟ್ ಬಂದಿದೆ. ದೆಹಲಿಯಲ್ಲಿ ಅದನ್ನು ಅವ್ರು ಪಡ್ಕೊಂಡ್ಬಂದಿದ್ದಾರೆ. ಮೇ ಬಿ ಹೊಸಕೋಟೆ ತಾಲೂಕಿನಲ್ಲಿ ಒಬ್ಬ ಕಿರಿಯ ಪತ್ರಕರ್ತರಿಗೆ ಗೌರವ ಡಾಕ್ಟರೇಟ್ ಬಂದಿರೋದು ನಟರಾಜ್ ಅವರಿಗೆ ಅಂತ ನಾನು ಭಾವಿಸಿದ್ದೀನಿ. ಹಿರಿಯರಿಗೆ ಬಂದಿದೆ, ಯಾರೋ ಒಬ್ಬರಿಗೆ ಇಬ್ಬರು ಬಂದಿರ್ಬೋದು. ಕಿರಿಯ ವಯಸ್ಸಿನಲ್ಲಿ ಅವರು ಒಂದು ಗೌರವ ಡಾಕ್ಟರೇಟ್ ತೊಗೊಂಡಿರೋದು ಹೊಸಕೋಟೆ ತಾಲೂಕಲ್ಲಿ ನಟರಾಜ್ ಎಮ್.ಎನ್. ಅವರು ಆಗಿರೋದ್ರಿಂದ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀವಿ. ಅವರು ನಮಗೆಲ್ಲ ಚಿರಪರಿಚಿತರು. ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪಕ್ಕದ ಹಳ್ಳಿಯವರು. ನಾನು ಭಾಷಣ ಮಾಡೋವಾಗ ನಾನು ಹೇಳ್ಬೇಕಾದ್ರೆ ಹೇಳಿದೆ, ಗ್ರಾಮಾಂತರ ಪ್ರತಿಭೆಗಳು ಎಲ್ಲ ಕಡೆ ಶೋಭಿಸ್ತವೆ ಅಂತ. ಹಾಗಾಗಿ ಇವರು ಪತ್ರಕರ್ತರಾಗಿದ್ದಾರೆ, ರಂಗಭೂಮಿ ಕಲಾವಿದರಾಗಿದ್ದಾರೆ. 10 ಹಲವು ಸಂಸ್ಥೆಗಳಲ್ಲಿ 10 ಹಲವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇದ್ರ ಜೊತೆಗೆ ಸಿನಿಮಾ ನಟರಾಗಿದ್ದಾರೆ. ಇವರು ಇನ್ನೂ ಸಣ್ಣ ವಯಸ್ಸು, ಕಿರಿಯ ವಯಸ್ಸಿನವರಾಗಿರೋದ್ರಿಂದ ಇವರು ಇನ್ನೂ ಹೆಚ್ಚು ಸಾಧನೆ ಮಾಡೋದಕ್ಕೆ ದೇವರು ಅವಕಾಶ ಮಾಡಿಕೊಡಲಿ. ದೇವರು ಅವರಿಗೆ ಅಷ್ಟೊಂದು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ. ಇದನ್ನೆಲ್ಲ ಬಳಸಿ ಅವರು ಇನ್ನು ಮುಂದೆ ಅವರ ಊರಿನ ಹೆಸರನ್ನು, ತಾಲೂಕಿನ ಹೆಸರನ್ನು, ಅವರ ಸ್ನೇಹಿತರ ಹೆಸರನ್ನು ಇನ್ನೂ ಎತ್ತಿ ಪ್ರತಿಭೆಗೆ ತರಲಿ, ಹೆಚ್ಚು ಪ್ರಜ್ವಲವಾಗಿ ಒಳ್ಳಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೀನಿ. ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳು ಆಗ ನಮ್ಮ ಹಿತೈಷಿಗಳು ಸ್ನೇಹಿತರಾದಂಥ ಎಮ್.ಎನ್.ಆರ್. ನಟರಾಜ್ ಅವರಿಗೆ ದೆಹಲಿಯ ಒಂದು ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರೋದು ತುಂಬ ನಮಗೆ ಖುಷಿಯಾಗಿದೆ. ಅದು ನನಗಿಂತ ನಮ್ಮ ತಾಲೂಕಿನ ಪತ್ರಕರ್ತರು ಕಿರಿಯ ವಯಸ್ಸಿಗೆ ಸಿಕ್ಕಿದೆ. ಅವರು ಇನ್ನಷ್ಟು ಎಲ್ಲ ರಂಗದಲ್ಲೂ ಇದ್ದಾರೆ. ನಮ್ಮ ಗುರುಗಳು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಹಾಗೆ ಇನ್ನಷ್ಟು ಈ ಒಂದು ಏನು ಸಿಕ್ಕಿದೆ ಗೌರವ, ಅದನ್ನು ಸ್ವೀಕರಿಸಿ ಇನ್ನಷ್ಟು ಸ್ಥಾನಮಾನಗಳಲ್ಲಿ ಇನ್ನಷ್ಟು ಸ್ಥಾನಗಳು ಮತ್ತು ಹುದ್ದೆಗಳು ದೊರೆಯಬೇಕು ಅಂತ ನಾನು ಆಶಿಸ್ತೀನಿ. ನಮ್ಮ ಹೊಸಕೋಟೆ ತಾಲೂಕಿನ ಸಂಯುಕ್ತ ಕರ್ನಾಟಕ ಪತ್ರಕರ್ತರಾದ ಎಮ್.ಎನ್.ಆರ್. ನಟರಾಜ್ ಅವರು ಹೆಸರು ಕೇಳಿದಂಗೆ ಎಲ್ಲ ವೇದಿಕೆಯಲ್ಲೂ ಅವರು ಭಾಷಣಕಾರರು ಹಾಗೂ ನಾಟಕದಲ್ಲಿ ಅಭಿನಯಿಸ್ತಾರೆ, ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯದರ್ಶಿಯಾಗಿ ನಿರ್ವಹಿಸಿದ್ದಾರೆ, ನಿಕಟಪೂರ್ವವಾಗಿ ಈಗಿದ್ದಾರೆ. ಅವರು ಎಲ್ಲ ಸಂಸ್ಥೆಗಳಲ್ಲೂ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿರೋದ್ರಿಂದ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಂದ ಅವರಿಗೆ ಅಭಿನಯಿಸ್ತಾ ಇದ್ದೀರಿ. ಹಾಗೂ ನಮ್ಮ ಎಲ್ಲ ಪತ್ರಕರ್ತರ ಸಂಘ ಹಾಗೂ ನಮ್ಮ ಪ್ರೆಸ್ ಕ್ಲಬ್ ಸಂಘದಿಂದ ಅವ್ರನ್ನ ಅಭಿನಯಿಸ್ತಿದ್ದಾರೆ. ನಮಸ್ಕಾರ. 10 ನಿಮಿಷ. ಇವತ್ತೇನು ನಾನು ಸಮಾಜದಲ್ಲಿ ಒಂದಿಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ಇಷ್ಟೊಂದು ಪದವಿಗಳು ಬಂದಿದೆ, ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಅವಾರ್ಡ್ ಕೊಟ್ಟು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಈಗ ಗೌರವ ಡಾಕ್ಟರೇಟ್ ಕೂಡ ನನಗೆ ಲಭಿಸಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕುಟುಂಬದವರು, ನನ್ನ ತಂದೆ ತಾಯಿಗಳು, ನನ್ನ ಶ್ರೀಮತಿಯು. ಆ ಒಂದು ಭಾಗ, ಒಂದು ನಾಣ್ಯಕ್ಕೆ 2 ಮುಖವಾಗಿರುತ್ತೆ. ಒಂದು ಕಡೆ ನನ್ನ ಕುಟುಂಬ ಆದರೆ ಇನ್ನೊಂದು ಕಡೆ ನನ್ನ ಸ್ನೇಹಿತರು, ನನ್ನ ಪತ್ರಕರ್ತರ ಮಿತ್ರರು. ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನ್ನ ಜೊತೆಗಿದ್ಕೊಂಡು ನಾನು ಸಹಕಾರ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ನನಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದು ಎಷ್ಟು ನಾನು ಅಭಿನಂದನೆ ಕೃತಜ್ಞತೆ ಸಾಲದು, ಅಷ್ಟು ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಇಟ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ರು ಯಾರೋ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಪುಷ್ ಮಾಡಬೇಕು, ಕಾಲಿಡೆ ಕೆಲಸ ಮಾಡ್ಬೋದು. ಆ ಥರ ನಮ್ಮ ಸ್ನೇಹಿತರು ನನಗೆ ಮುಂದೆ ತಳ್ಳಿ ಮೇಲಕ್ಕೆ ತಂದಿದ್ದಾರೆ. ನನ್ನ ಕುಟುಂಬಕ್ಕೂ ಹಾಗೆ ನನ್ನ ಎಲ್ಲ ಸ್ನೇಹಿತ ಪತ್ರಕರ್ತರ ಮಿತ್ರರಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಹಾಗೆ ಏನು ನನಗೆ ಈ ಪ್ರಶಸ್ತಿಗಳು, ಈ ಸನ್ಮಾನಗಳು, ಈ ಒಂದು ಡಾಕ್ಟರೇಟ್ ಆಗಿರಲಿ ಅಥವಾ ಬಿರುದುಗಳಾಗಲಿ ಏನು ಬಂದಿದೆ, ಇದೆಲ್ಲ ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿಯನ್ನು ಹಾಕಿದೆ. ನಾನು ಸಾಧನೆ ಮಾಡೋದು ಅಲ್ಪ ಏನೇನೂ ಅಲ್ಲ, ಅದು ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದೆ. ನಾನು ಕೂಡ ಪ್ರಾಮಾಣಿಕವಾಗಿ ನನ್ನ ಶಕ್ತಿ ಮೀರಿ ಒಂದು ಸಮಾಜಮುಖಿ ಕೆಲಸಗಳಲ್ಲಿ 4 ಜನಕ್ಕೆ ನನ್ನ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಲು ತೊಂದರೆ ಮಾಡಿದ ರೀತಿಯಲ್ಲಿ ನಡ್ಕೊಂಡು ಇನ್ನಷ್ಟು ಒಂದು ದೇಶನಾಗಲಿ ಸಮಾಜನಾಗಲಿ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.